ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದು ತುಮಕೂರು ನಗರದಲ್ಲಿ BGS ಸರ್ಕಲ್ನಲ್ಲಿ ಶ್ರೀ ಬಾಲಗಂಗಾಧರ ಮಹಾಸ್ವಾಮೀಜಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಿದ್ದರಾಮ ಚೈತನ್ಯ ಮಹಾಸ್ವಾಮೀಜಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿ ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮೀಜಿಗಳು ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ 12ನೇ ವರ್ಷದ ಪುಣ್ಯಸ್ಮರಣೆ. ಈ ಸಂದರ್ಭದಲ್ಲಿ ಆ ಯುಗದ ಯೋಗಿಯನ್ನ ನೆನೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ತುಮಕೂರಿನಲ್ಲಿ ಎಲ್ಲ ಒಕ್ಕಲಿಗ ಸಂಘ ಸಂಸ್ಥೆಗಳ ಒಕ್ಕೂಟ ಆಯೋಜನೆ ಮಾಡಿದಂಥ ಈ ಒಂದು ಪುಣ್ಯಸ್ಮರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೀಗ ಮಾತನಾಡಿ ತಿಳಿದಂಥ ಶಾಸಕರಂತ ಸುರೇಶ್ ಗೌಡ್ರೆ, ಮಾಜಿ ಶಾಸಕರಂತ ಲಿಂಗಪ್ಪನವರೇ, ಒಕ್ಕಲಿಗ ನೌಕರರ ಸಂಘದ ಅಧ್ಯಕ್ಷರಂತ ಅಶೋಕ್ ಅವರೇ, ನಮ್ಮ ಕೃಷ್ಣಪ್ಪ ಅವರೇ, ಗಿರೀಶ್ ಭೈರವರವರೇ, ಬೆಳ್ಳಿ ಲೋಕೇಶ್ ಅವರೇ, ನರಸೇಗೌಡ್ರೆ, ಇಲ್ಲಿ ನೆರೆದಿರುವಂಥ ಎಲ್ಲ ಮಠದ ಭಕ್ತರಿಗೆ ಹಾಗೂ ಪೂಜ್ಯರ ಭಕ್ತರಿಗೆ ಶರಣಗಳು ಸಲ್ಲಿಸಿ, ನಾವೆಲ್ಲರೂ ಯಾವ ಕಾರಣಕ್ಕೋಸ್ಕರ ಪೂಜ್ಯರನ್ನ ಬಾಲಗಂಗಾಧರನಾಥ ಮಹಾಸ್ವಾಮಿಗಳನ್ನ ನೆನೆಯಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಅವರಿಗೆ ಯುಗದ ಯೋಗಿ ಅಂತಾನೆ ಒಬ್ಬ ಶ್ರೇಷ್ಠ ಕವಿ ಕರೆದಿದ್ದಾನೆ. 21ನೇ ಶತಮಾನದಲ್ಲಿ ಯುಗದಲ್ಲಿ ಬಂದಂತ ಶ್ರೇಷ್ಠ ಯೋಗಿ ಅಂದ್ರೆ ಅದು ಬಾಲಗಂಗಾಧರನಾಥ ಮಹಾಸ್ವಾಮಿ. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ನೋಡಿ 5 ಎಕರೆ 10 ಎಕರೆ ಜಮೀನು ಇಟ್ಕೊಂಡು ಹುರುಳಿಕಾಳು ಬೆಳೀತಿದ್ದಂಥ ಮಠವನ್ನ ಎತ್ತಿನ ಗಾಡಿಯಿಂದ ಹೆಲಿಕಾಪ್ಟರ್ ವರೆಗೂ ಅಭಿವೃದ್ಧಿ ಪಡಿಸಿದಂಥದ್ದು ಆ ಯೋಗ ಬಂದದಂಥದ್ದು ಬಾಲಗಂಗಾಧರ ಮಹಾಸ್ವಾಮಿಗಳಿಗೆ ಮಾತ್ರ. ಯಾಕಂದ್ರೆ ಆದಿಚುಂಚನಗಿರಿ ಮಠಕ್ಕೆ ಪೂಜ್ಯರು 72ನೇ ಪೀಠಾಧಿಪತಿ. ನಾವು 71 ಜನದಲ್ಲಿ ಯಾರಾದ್ರೂ ನಿಮ್ಗೆ ಎಷ್ಟು ಜನ ನೆನಪಿದ್ದಾರೆ? ಮೊದಲಿದ್ದಂಥ 71 ಜನರನ್ನ ನಾವು ಎಷ್ಟಾದ್ರು ನೆನ್ಕೊಳ್ಳೋಕ್ಕೆ ನಮ್ಗೆ ನೆನಪಿದ್ಯಾ? ಯಾಕಂದ್ರೆ ಮಠದ ಇತಿಹಾಸದಲ್ಲಿ ಮತ್ತೆ ಧಾರ್ಮಿಕ ಜಗತ್ತಿನ ಇತಿಹಾಸದಲ್ಲಿ ತನ್ನದೇ ಆದಂತ ಪಡಿಯಚ್ಚನ್ನ ಮೂಡಿಸಿ ಹೆಜ್ಜೆಕರ್ತನ ಮೂಡಿಸಿದಂಥವರು ಬಾಲಗಂಗಾಧರನಾಥ ಮಹಾಸ್ವಾಮಿಗಳು. ಆ ಕಾರಣಕ್ಕೋಸ್ಕರ ಅವರನ್ನ ಇವತ್ತು ನಾವು ನೆನೀತೇವೆ. ಆದಿಚುಂಚನಗಿರಿಯನ್ನ ಚಿನ್ನದ ಗಿರಿಯಾಗಿ ಪರಿವರ್ತನೆ ಮಾಡಿದ್ರು ಅಂತೇಳಿ ಅಲ್ವಾ? ಜೊತೆಯಲ್ಲಿ ಅವರು ಕೇವಲ ಒಂದು ವರ್ಗ ಸಮುದಾಯಕ್ಕೆ ನಾವು ಅವರು ಗುರುತಿಸ್ಕೊಂಡಿದ್ದಂತಲ್ಲ, ಎಲ್ಲಾ ಸಮುದಾಯಕ್ಕೂ ಮಾಡಿದ್ದಾರೆ. ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವ್ಯಾವ ಹಿಂದುಳಿದ ವರ್ಗಗಳಿಗೆ ಮಠಗಳಿರಲಿಲ್ಲ, ಕುರುಬರಿಗೆ ಮಠ ಇರಲಿಲ್ಲ. ಕಾಗಿನೆಲೆ ಸ್ವಾಮಿಗಳು ಈಶ್ವರಾನಂದಪುರಿ ಸ್ವಾಮಿಗಳನ್ನ ಮಠದಲ್ಲಿ ಇಟ್ಕೊಂಡು ಅವರಿಗೆ ಮೊದಲಿಗೆ ಕಟ್ಟಡವನ್ನ ಕಟ್ಟಿಕೊಟ್ಟು ಅವರ ಮಠದ ಅಭಿವೃದ್ಧಿಗೆ, ಮಠದ ಸ್ಥಾಪನೆಗೆ ಪ್ರೇರಣೆ ಕೊಟ್ಟಂತದ್ದು ಪೂಜಾ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು. ನಂತರದಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮಿಗಳಿಗೆ ಇವತ್ತು ಅವರು ಮಠದಲ್ಲಿ ಇರತಕ್ಕಂಥ ಕಟ್ಟಡ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಮಾಡಿಸ್ಕೊಟ್ಟು ಆ ಜನಾಂಗಕ್ಕೆ ಒಂದು ಧಾರ್ಮಿಕವಾಗಿ ಈ ಸಮಾಜ ಮುಂದುವರಿಲಿ ಅಂತ ಮಾಡಿದಂಥವ್ರು ಅಲ್ವಾ? ಜೊತೆಯಲ್ಲಿ ನಾವೆಲ್ಲರೂ ಈ ಸಮಾಜದ ಋಣ, ಅವರ ಅನ್ನ ನಾವು ನೆನಿಬೇಕಾಗಿರೋದು ನಮ್ಮೆಲ್ಲರೂ ಇದಿದೆ. ಅವರ ಋಣ ಈ ಸಮಾಜದ ಮೇಲಿದೆ. ಯಾಕಂತ ಹೇಳಿದ್ರೆ, ಈ ಸಮಾಜಕ್ಕೆ ಯಾವಾಗ ತೊಂದರೆ ಆಗುತ್ತೆ, ಈ ಸಮಾಜ ಯಾವಾಗ ಸಂಕಷ್ಟದಲ್ಲಿದೆ, ಅವಾಗ ನಿರ್ಭೀತವಾಗಿ ಸರ್ಕಾರದ ವಿರುದ್ಧ ಇರ್ಬೋದು ಅಥವಾ ಯಾರು ತೊಂದರೆ ಕೊಡ್ತಾ ಇದ್ರು ಅವ್ರ ಮೇಲೆ ನಿರ್ಭೀತವಾಗಿ ಧ್ವನಿ ಎತ್ತಿದಂತ ಏಕೈಕ ಪೂಜ್ಯರು ಅಂತ ಹೇಳಿದ್ರೆ ಅದು ಬಾಲಗಂಗಾಧರ ಮಹಾಸ್ವಾಮಿಗಳು ಅಲ್ವಾ? ಕೇವಲ ಮಠ ಕಟ್ಟಿ ಭೌತಿಕವಾಗಿ ಮಾಡಿದಂಥದ್ದಲ್ಲ, ಈ ಒಂದು ಒಕ್ಕಲಿಗ ಸಮಾಜಕ್ಕೆ ಒಂದು ಧೀಶಕ್ತಿಯನ್ನು ತಂದುಕೊಟ್ಟಂಥದ್ದು. ಅಭಿಮಾನದಿಂದ ಒಕ್ಕಲಿಗರು ಈ ಜಗತ್ತಿನಲ್ಲಿ, ಅದು ಈ ದೇಶದಲ್ಲಿ, ರಾಜ್ಯದಲ್ಲಿ ಗುರುತಿಸಿಕೊಳ್ಳಿಕ್ಕೆ ಒಂದು ಬಲಿಷ್ಠವಾದಂಥ ಸಮಾಜ ಅಂತೇಳಿ ಹೇಳ್ಕೊಳ್ಳಿಕ್ಕೆ ಬುನಾದಿಯನ್ನ ಹಾಕೊಟ್ಟಂಥ ಪೂಜ್ಯರು. ಅವ್ರ ಸಾಧನೆ ಏನು ನೋಡಿ. 93ರಲ್ಲಿ ಅವರು ಮಾಡಿದಂಥ ಒಂದೇ ಒಂದು ಸಮಾವೇಶ ಈ ದೇಶಕ್ಕೆ ಒಬ್ಬ ಪ್ರಧಾನಿಯನ್ನ, ಈ ರಾಜ್ಯಕ್ಕೆ 4 ಜನ ಅಲ್ವಾ? ದುರದೃಷ್ಟ 93ರಿಂದ ಇದುವರೆಗೂ ಆ ರೀತಿಯ ಕಾರ್ಯಕ್ರಮ, ಆ ರೀತಿಯ ಸಂಘಟನೆ ಮಾಡಲಿಕ್ಕೆ ಈ ಸಮಾಜಕ್ಕೆ ಸಾಧ್ಯ ಆಗಿಲ್ಲ ಅಲ್ವಾ? ಯಾಕೆ ನಾನು ಹೇಳ್ತೀನಿ ಬಹಳಷ್ಟು ಜನಗಳಿಗೆ, ಅಲ್ಲಪ್ಪ ನೀವು ಪುಣ್ಯ ಬಾಲಗಂಗಾಧರ ಸ್ವಾಮಿಗಳು ಸ್ಮರಿಸ್ಕೊಳ್ಳೋ ಅಂತ ನೀವು ಒಕ್ಕಲಿಗರಿದ್ದೀರಲ್ಲ, ಕೇಳಿದವ್ರಿಗೆಲ್ಲ ಕೇಳದಿದ್ದವ್ರಿಗೆಲ್ಲ ಅನ್ನ ಹಾಕ್ತೀರಿ. ಕನಿಷ್ಠ ಪುಣ್ಯ ಸ್ಮರಣ ದಿನನಾದ್ರೂ ನೀವು ಎಲ್ಲ ಕಡೆನೂ ಮಾಡಿ. ಅದರಲ್ಲೂ ಭೈರವನ ಮಕ್ಕಳು ತುಂಬಾ ಜನ ಇದ್ದಾರೆ. ನೀವು ಎಲ್ಲೆಲ್ಲಿ ಸಿಗುತ್ತೆ, ಯಾವ್ಯಾವ ಒಂದು ನಿಮ್ಮ ಬಡಾವಣೆಯಲ್ಲಿ ಎಲ್ಲಾ ಕಡೆನೂ ಕನಿಷ್ಠ ಅವ್ರದ್ದೊಂದು ಫೋಟೋ ಇಟ್ಟು ಒಂದಷ್ಟು ಜನಕ್ಕೆ ನೀರು ಮಧ್ಯೆ ಪಾನಕನ ಹಂಚೋದು, ನೀವೇನೋ ಪ್ರಸಾದ ಹಂಚೋದು ಕೆಲಸವನ್ನು ಮಾಡಿ. ಆಗ ಮಾತ್ರ ನಾವು ಅವ್ರನ್ನ ನೆನ್ಕೊಳ್ಳಿಕ್ಕೆ ಸಾರ್ಥಕ ಆಗುತ್ತೆ, ಒಕ್ಕಲಿಗರು ಅಂತ ಹೇಳ್ಕೊಳ್ಳಿಕ್ಕೆ ಸಾರ್ಥಕ ಆಗುತ್ತೆ ಅಂತೇಳಿ ಅಲ್ವಾ? ಹಾಗಾಗಿ ಇವತ್ತು ಅಂತ ಮಹನೀಯರಾದ ತುಮಕೂರು ಜಿಲ್ಲೆಗೆ ಅವರದೇ ಆದಂಥ ಕೊಡುಗೆ ಅಪಾರ ಇದೆ. ಕೇವಲ ಒಂದೇ ವಿಚಾರದಿಂದಲಲ್ಲ, ಶೈಕ್ಷಣಿಕವಾಗಲಿ ಧಾರ್ಮಿಕವಾಗಿ ಈ ಸಮಾಜವನ್ನು ಸದೃಢಗೊಳಿಸುವಂಥದ್ದನ್ನ ಕೆಲಸವನ್ನ ಪೂಜ್ಯರು ಅವತ್ತಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳು ಅಷ್ಟೇ ಈ ಸಮಾಜದ ಬಗ್ಗೆ ತುಂಬಾ
ಅಕ್ಕರೆಯನ್ನ ಮತ್ತೆ ಅಭಿಮಾನವನ್ನು ಹೊಂದ್ಕೊಂಡು ಈ ಸಮಾಜವನ್ನು ಬಲಿಷ್ಠಗೊಳಿಸಬೇಕು ಅಂತೇಳಿ ಅವರು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಪೂಜ್ಯರನ್ನ ಕೇವಲ ಮಠದ ಪರಂಪರೆಯಲ್ಲಿ ನೋಡಿಕೊಂಡು ಏನೋ ವರ್ಷಕ್ಕೊಂದ್ಸತಿ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳೋದಂಥದ್ದಲ್ಲ, ಅವ್ರನ್ನ ನಾವು ಸದಾ ಕಾಲ ನೆನೆಸ್ಕೊಳ್ತಾ ಇರಬೇಕಾಗುತ್ತೆ. ಯಾಕಂದರೆ ನಮಗೆಲ್ಲರಿಗೂ ಅಭಿಮಾನ ಅನ್ನೋದು ತೋರಿಸ್ಕೊಟ್ಟಿದೆ ಅವರು, ಅದರಲ್ಲಿ ಎರಡು ಮಾತಿಲ್ಲ ಅಲ್ವಾ. ಇವತ್ತಿಗೂ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅಂದರೆ ನಮ್ಮದು ಮಠ ಅಂತ ಹೇಳ್ಕೊಳ್ಬೇಕಾದ್ರೆ ಮೊದಲ ಸಾಲದಲ್ಲಿ ಮೇಲ್ಭಕ್ತಿಯಲ್ಲಿ ನಿಲ್ಲುವಂಥದ್ದೇ ಚಿಂಚನಗಿರಿ ಮಠ. ಅಂಥದ್ರಲ್ಲಿ ನಾವು ಪೂಜ್ಯರನ್ನು ಇವತ್ತು ತುಮಕೂರಿನ ಎಲ್ಲ ಒಕ್ಕಲಿಗ ಸಂಸ್ಥೆಗಳು ಸೇರಿ ಅವರ ಪುಣ್ಯ ಸ್ಮರಣೆಯಲ್ಲಿ ಇವತ್ತು BGS ಸರ್ಕಲಲ್ಲಿ ಇದಕ್ಕೂ ತುಂಬ ಹೋರಾಟ ನಡೆದೆ. BGS ಸರ್ಕಲ್ ಅಂತೇಳಿ ಹೆಸರನ್ನು ಬಾಲಗಂಗಾಧರ ಸ್ವಾಮೀಜಿಯವರ ಹೆಸರನ್ನು ಇಲ್ಲಿ ಇಡ್ಲಿಕ್ಕಾಗಿರೋಂಥದ್ದು. ಮತ್ತು